ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಒಂದು ಖುಷಿ ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಗೂಗಲಿಂದ ಆ್ಯಡ್ಸಿನ್ ಪಿನ್ ಬಂದಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ವರ್ಷದ ಶ್ರಮ ಅಂತಲೇ ಅನ್ಬೋದು. ನಿಮ್ಮ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದದಿಂದ ಕೊನೆಗೂ ಇದು ನನಗೆ ಬಂದಿದೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ದೇವ್ರು ಇದ್ದಾನೆ ಅನ್ನೋದಕ್ಕೆ, ನನ್ನ ಭಾಗಕ್ಕೆ ಓಂ ಶಕ್ತಿ ತಾಯಿ ಇದ್ದಾಳೆ ಅನ್ನೋದಕ್ಕೆ ಇದೇ ಕಾರಣ. ನನಗೆ ಬಂದಿರೋದು ಶುಕ್ರವಾರನೇ ಬಂದಿದೆ ಇದು. ಅಂದರೆ ಹೋದ ವಾರ ನಾನು ಗಂಗಮ್ಮನ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಪೂಜೆ ಎಲ್ಲ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಪೋಸ್ಟ್ ಆಫೀಸಿಂದ ಫೋನ್ ಬಂತು, ಈ ಥರ ಬಂದಿದೆ ಅಂತ. ನಾನು ಅವ್ರಿಗೆ ಹೇಳಿದೆ, ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡಿದ್ದೀವಿ ಮೇಡಮ್, ಈ ಥರ ನನಗೆ ಒಂದು ಯೂಟ್ಯೂಬಿಂದ ಗೂಗಲಿಂದ ಒಂದು ಲೆಟ್ರ್ ಬರುತ್ತೆ, ಬಂದರೆ ನನಗೆ ಫೋನ್ ಮಾಡಿ ಅಂತ ಒಂದು 4-5 ಸಲ ಫೋನ್ ಮಾಡಿ ಅವ್ರಿಗೆ ನೆನ್ಪು ಮಾಡ್ತಾನೆ ಇದೆ. ಅಂದರೆ ಮೇಲ್ ಬಂದಿತ್ತು 2-3 ದಿವಸದಲ್ಲಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಅವ್ರು ನೋಡಿದ್ರೆ ಅಂದರೆ ಮಡ್ಲಕ್ಕಿ ಕೊಟ್ಬಿಟ್ಟು ಗಂಗಮ್ಮನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಫೋನ್ ಬಂತು, ಈ ಥರ ಬಂದಿದೆ ಅಮ್ಮ ಅಂತ. ನಾನು ಇವತ್ತು ಪೂಜೆ ಮಾಡಿಬಿಟ್ಟು ಶುಕ್ರವಾರನೇ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ 6 ನಂಬರ್ ಇರುತ್ತೆ. ನನ್ನ ನಂಬರ್ ನಿಮಗೆ ತೋರ್ಸೋಕ್ಕಾಗಲ್ಲ, 6 ನಂಬರ್ ಇದೆ ಇಲ್ಲಿ. ಇದನ್ನು ನಾವು ವೈಟಿ ಸ್ಟುಡಿಯೋ ಅಂತ ಬರುತ್ತೆ, ಅಲ್ಲಿ ಹಾಕ್ಕೊಬೇಕು. ಏನಕ್ಕೆ ಇದು ಬರುತ್ತೆ ಅಂತ ಅಂದರೆ ಯೂಟ್ಯೂಬರು ನಮ್ಮ ಚಾನಲ್ ಇದೆ ಅಂತ ಗುರ್ತಿಸ್ಬಿಟ್ಟು ಓಕೆ ಅಂತ ಇದನ್ನು ನಮಗೆ ಕಳಿಸಿದ್ದಾರೆ. ಅಂದರೆ ಯಾವುದೇ ಥರನೂ ಕಾಪಿರೈಟ್ ಬಂದಿರಬಾರ್ದು. ಕಾಪಿರೈಟ್ ಏನು ಅಂತ ಅಂದರೆ, ಇವಾಗ ಬೇರೆಯವ್ರು ಅಡುಗೆ ಮಾಡಿರ್ತಾರಲ್ಲ, ಅದೇ ಥರ ನಾವು ಅಡುಗೆ ಮಾಡಿ ಹಾಕೋದು. ಆಮೇಲೆ ಅದು ಕೆಳಗೆ ಲೈನ್ ಹಾಕ್ತೀವಿ, ಅಂದರೆ ರುಚಿಕರವಾದ ತಿಂಡಿ, ಈ ಥರ 5 ನಿಮಿಷದಲ್ಲಿ ಟ್ರೈ ಮಾಡಿ, ಈ ಥರ ಎಲ್ಲ ಲೆಟರ್ಗಳು ಹಾಕಿರ್ತೀವಲ್ಲ ಅಕ್ಷರಗಳಲ್ಲಿ, ಅದೂ ಅಷ್ಟೇ ಕಾಪಿರೈಟ್ ಬಂದಿರಬಾರ್ದು. ಮ್ಯೂಸಿಕ್ ಬಂದಿರಬಾರ್ದು. ಬೇರೆಯವ್ರು ಮಾಡಿರ್ತಾರಲ್ಲ ಅದೇ ಥರ ವಿಡಿಯೋ ನಾವು ಮಾಡಿರಬಾರ್ದು. ಇದೆಲ್ಲ ನೋಡಿ ಯೂಟ್ಯೂಬರು ಗುರ್ತಿಸ್ತಾರೆ ನಮ್ಮ ಚಾನಲು. ಯಾವುದೇ ಥರನೂ ಕಾಪಿ ಮಾಡಿಲ್ಲ, ಅಂದರೆ ಬೇರೆಯವ್ರ ಥರ ಇವ್ರು ಮಾಡ್ತಾ ಇಲ್ಲ, ಇವ್ರದ್ದು ಜನ ನೋಡ್ತಾ ಇದ್ದಾರೆ, ಪರವಾಗಿಲ್ಲ ಅಂತ ಅಂದಮೇಲೆ ಅವರು ಇದನ್ನು ನಮ್ಮ ಚಾನಲ್ನ ಓಕೆ ಕೊಟ್ಟಿದ್ಮೇಲೆ ನಮಗಿದು ಬರುತ್ತೆ. ಇದು ಯಾವ ಥರ ಬರುತ್ತೆ ಅಂದರೆ, ನಾವು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಹೆಸ್ರಿಡಬೇಕು. ಯಾವ ಥರ ಹೆಸ್ರಿಡ್ಕೊಬೇಕು ಅಂತ ಅಂದರೆ, ತುಂಬ ಜನ ಇದೆ ಯೂಟ್ಯೂಬ್ ಮಾತ್ರ. ಅದ್ರಲ್ಲಿ ನಾನು AS ಕನ್ನಡ ವ್ಲಾಗ್ ಅಂತ ಇಟ್ಕೊಂಡೆ. ಎಷ್ಟೋ ಜನ ಅಂಬಿಕಾ ಅಂತ ಇಡು ಅಂತ ಅಂದರೆ ತುಂಬ ಜನ ಇದೆ. ಅಂಬಿಕಾ ವ್ಲಾಗು, ಅಂಬಿಕಾ ಕನ್ನಡ, ಅಂಬಿಕಾ ಕಿಚನ್ ಅಂತ ತುಂಬ ಇತ್ತು. AS ಕನ್ನಡ ವ್ಲಾಗ್ ಅಂತ ಇಟ್ಟಿದ್ರೆ ಫಸ್ಟು ಸರ್ಚ್ ಮಾಡಿದ ತಕ್ಷಣ ನಮ್ಮ ಹೆಸರೇ ಬರಬೇಕು. ಯಾರಿಗಾರು ಹೇಳಿದ್ರು ಅಷ್ಟೇ ಸರ್ಚ್ ಮಾಡಿದ ತಕ್ಷಣ ಈಸಿ ಆಗಬೇಕು, ಆ ಥರ ನೋಡಿಟ್ಟೆ. ಆಮೇಲೆ ಲೋಗೋನು ಅಷ್ಟೇ ತುಂಬ ಚೆನ್ನಾಗಿರೋದು ಕ್ರಿಯೇಟ್ ಮಾಡಬೇಕು. ತುಂಬ ಮಾಡಿದ್ದೀನಿ ನಾನು ಬಿಡಿ. ಆಮೇಲೆ ಎಲ್ಲ ಚೇಂಜ್ ಮಾಡಿ AS ಕ್ರಿಯೇಷನ್ ಬಂತು, AS ವ್ಲಾಗ್ ಬಂತು, ಲಾಸ್ಟ್ಗೆ AS ಕನ್ನಡ ವ್ಲಾಗ್ ಅಂತೆಲ್ಲ ಇಟ್ಟು ಚೇಂಜ್ ಮಾಡಿಕೊಂಡು ಆ ಥರ ಮಾಡಿಕೊಂಡು ಒಂದು ಲೋಗೋ ಇಟ್ಟು. ಆಮೇಲೆ ನಂಗೆ ಅಪ್ಪು ಸರ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಎಲ್ಲ ವೀಡಿಯೋದಲ್ಲೂ ಅಪ್ಪು ಸರ್ ಅವ್ರದ್ದು ಫಸ್ಟು ಫೋಟೋ ಬರೋಂಗೆ ಇಟ್ಕೊಂಡಿದ್ದೀನಿ. ಅವ್ರದ್ದೇ ಲೋಗೋ ಇಡೋಣ ಅಂತ ಅಂದ್ಕೊಂಡಿದ್ದಾನೆ. ಫೋಟೋ ಬರುತ್ತೆ ಯೂಟ್ಯೂಬ್ದು, ನಂದು ಹೊಡಿತಾ ಇದ್ದಂಗಲ್ವಾ. ಅದೇ ಮುಖ ಪರಿಚಯ ಇದೆ, ಸ್ವಲ್ಪ ಜನ ಬೇಗ ಗುರ್ತಿಸೋದು, ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂತ ನಂದು ನನ್ನ ಮಗನ ಲೋಗೋ ಇಟ್ಕೊಂಡು ಎಲ್ಲ ವಿಡಿಯೋದಾಗೆ ಅಪ್ಪು ಸರ್ ಬರೋಂಗೆ ಮಾಡಿಕೊಂಡೆ. ಯಾರು ಯೂಟ್ಯೂಬ್ ಮಾಡಬೇಕು ಅಂದರೆ ಖಂಡಿತ ಮಾಡಿ, ಇವತ್ತೆಲ್ಲ ನಾಳೆ ಸಕ್ಸಸ್ ಆಗುತ್ತೆ. ಆದರೆ ದುಡ್ಡು ಮಾಡಬೇಕು ಅಂತ ಯೂಟ್ಯೂಬ್ ಮಾಡೋಕ್ಕೆ ಹೋಗಬೇಡಿ. ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಯೂಟ್ಯೂಬ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸಲ ಬೈಸ್ಕೊಂಡು ಇದ್ದೀನಿ ಬಿಡಿ, ಏನು ಮಾಡೋಕ್ಕಲ್ಲ. ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ದಾರೆ, ನನ್ನ ಮಗನೂ ತುಂಬ ಸಪೋರ್ಟ್ ಮಾಡಿದ್ದಾನೆ. ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ದೇವರಾಜ್ ಅಂತ, ಅಂದರೆ ನಮ್ಮ ರಿಲೇಷನ್ ಹುಡುಗನೇ ದೇವ ಅಂತ. ಅವನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ನು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದಿದೆ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ವರ್ಷದ ಕನಸು ನನಗೆ ಯೂಟ್ಯೂಬ್ ಮಾಡಬೇಕು ಅಂತ. ಎಡಿಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವ್ನು ತುಂಬ ಪಾಪ 1 ತಿಂಗಳು ಅವನೇ ಚಾನಲ್ ಓಪನ್ ಮಾಡಿ, ಅವನೇ ವಿಡಿಯೋ ಎಡಿಟ್ ಮಾಡಿ, ಆಮೇಲೆ ನಾನು ವಾಯ್ಸ್ ಕೊಟ್ಟು ಅದನ್ನು ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದ. ಆಮೇಲೆ ನಾನೇ ಕಲಿತು ಇವಾಗ ನಾನೇ ಎಲ್ಲ ಮಾಡ್ಕೊಳ್ಳೋಂಗಾಗಿದ್ದೀನಿ. ಅವ್ನಿಗೆ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ದೇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ 1000 ಜನ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ತುಂಬಾ ಕಷ್ಟ, ಅದು ಆಗಿದೆ. ಆಮೇಲೆ ನನ್ನ ಚಾನಲ್ ಮಾನಿಟೇಷನ್ ಆಗಬೇಕಂದ್ರೆ ಅವರ್ ಅನ್ನೋದು 4000 ಅವರ್ ಆಗಬೇಕಲ್ಲ, ಅದು ಅಷ್ಟೇ ಕಂಪ್ಲೀಟ್ ಆಯಿತು 1 ವರ್ಷದಲ್ಲಿ. ಹೆಂಗೆಲ್ಲ ಚಾನಲ್ ಮಾನಿಟೇಷನ್ ಆಗಿ ನಮ್ಗೆ ಇದು ಗೂಗಲ್ ಪಿನ್ ಬಂದು 1 ವರ್ಷದಲ್ಲೇ ಇದು ಬಂದಿದೆ. ಇನ್ನು ಮನಿ ಅನ್ನೋದು ಅರ್ನ್ ಆಗುತ್ತೆ. ಅಂದರೆ ಇದು ನಂಬರ್ ಬರುತ್ತೆ 6 ನಂಬರು, ಅದನ್ನ ಹಾಕ್ಬಿಟ್ಟು ನಮ್ದು ಅಕೌಂಟ್ ನಂಬರ್ ಕೇಳುತ್ತೆ, ಅದನ್ನ ಹಾಕ್ಬಿಟ್ಟು ನಮ್ಗೆ ಇವಾಗ 3ನೇ ಸ್ಟೆಪ್ ಅಂದರೆ 1000 ಜನ ಸಬ್ಸ್ಕ್ರೈಬ್ ಆಗಬೇಕಾಯಿತು, ಆಗಿದೆ. ಅವರ್ ಅನ್ನೋದು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ $1 ಅನ್ನೋದು $100 ಆದಮೇಲೆ ನನಗೆ ಅಮೌಂಟ್ ಅನ್ನೋದು ಬರುತ್ತೆ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ವರ್ಷನೇ ಆಗುತ್ತೆ, 2 ವರ್ಷನೇ ಆಗುತ್ತೆ, ಅದು ಆಮೇಲೆ ಬರಲಿ. ಇದು ಬಂತಲ್ಲ, ಇದು ಮೇಯ್ನ್, ಇದೇ ಬರಬೇಕಾಗಿರೋದು ನಮಗೆ. ಇದು ಬಂದಿದೆ, ಇದು ಬಂದರೆ ಸಾಕು, ದುಡ್ಡು ಅನ್ನೋದು ಯಾವಾಗಾದ್ರು ಬರಲಿ ಬಿಡಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಲೈವಲ್ಲಂತೂ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡಿದ್ದೀರಾ. ಚಾನಲ್ನೂ ಅಷ್ಟೇ ತುಂಬ ಜನ ಹ್ಯಾಂಡ್ಲ್ ಮಾಡ್ತಾಯಿದ್ದಾರೆ. ಎಲ್ರಿಗೂ, ಯಾಕಂದರೆ ಒಬ್ಬರ ಹೆಸ್ರು ಹೇಳಿದ್ರೆ ಇಲ್ಲಿ ತಪ್ಪಾಗುತ್ತೆ, ಎಲ್ಲರ ಹೆಸ್ರು ಹೇಳ್ಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದೇ ಥರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ.
ತುಂಬ ದಿನ ಆಗಿದೆ ಲೈವ್ ಮಾಡಿಲ್ಲ, ಇನ್ಮೇಲೆ ಲೈವ್ ಮಾಡ್ತೀನಿ. ಸಮಸ್ಯೆ ಅನ್ನೋದು ಮನೆ ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರುತ್ತಲ್ಲ, ಸಂಸಾರ ಅಂದಮೇಲೆ ಅದೇ ಥರ ಇತ್ತು. ಹೀಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಂದರೆ ಒಂದೇ ತಿಂಗಳಲ್ಲಿ ಒಂದರಿಂದ ಒಂದು ನೋವು, ಒಂಥರ ನನಗೂ ಒಂಚೂರು ನೋವಾಗೋಗಿತ್ತು. ಅದರಿಂದ ಆಚೆ ಬರೋಕ್ಕೆ ಒಂದು ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ದೇವರಿದ್ದಾನೆ ನನ್ನ ಪಾಲಿಗೆ ಅನ್ಬೋದು. ಹಿಂದಿಂದನೇ ಒಂದು ಖುಷಿ ವಿಚಾರ ಅಂದರೆ ಹೋದ ವಾರ ಗಂಗಮ್ಮನ ಮಾಡ್ಕೊಂಬಂದೆ, ಇದು ಬಂತು. ಆಮೇಲೆ ನನ್ನ ಲೈಫಲ್ಲಿ ಇನ್ನೊಂದೇನೋ ನಡೀತು. ಆಮೇಲೆ ನನ್ನ ಮಗನ ರಿಸಲ್ಟ್ ಬಂದಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಪೋಸ್ಟ್ ಮಾಡಿದ್ದೆ ಈ ಥರ ನನ್ನ ಮಗಂದು ನಂಬರ್ ಬಂದಿತ್ತಲ್ಲ, ಮಾರ್ಕ್ಸ್ ಬಂದಿತ್ತಲ್ಲ, ಅದನ್ನ ಹಾಕ್ಬಿಟ್ಟು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಸೆಕೆಂಡ್ ಇಯರ್ ಕಾಮರ್ಸ್ ತೊಗೊಂಡಿದ್ದ, 91% ಬಂದಿದ್ದಾನೆ. ನಿಜವಾಗ್ಲೂ ಹೇಳ್ಬೋದು, ಈ ತಿಂಗಳಲ್ಲಿ ಒಂದೇ ವಾರದಲ್ಲಿ 3 ಖುಷಿ ವಿಚಾರ ನನ್ನ ಲೈಫಲ್ಲಿ ನಡೀತು. ಸ್ವಲ್ಪ ಖುಷಿ ಬಂದಿದೆ ಮುಕ್ತಲ್ಲಿ ಅನ್ಬೋದು. ಇದೇ ಥರ ಇಲ್ಲಪ್ಪ ಅಂದರೆ ಕಷ್ಟ ಬರಲಿ, ನಾನು ದೇವ್ರನ್ನ ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಕಷ್ಟ ಬರಲಿ ತಡ್ಕೊಳ್ಳೋಷ್ಟು ಕೊಡಲಿ ಅಂತ ಕೇಳ್ಕೊತೀನಿ. ದೇವ್ರ ಆಶೀರ್ವಾದನೂ ಇರಲಿ, ನಿಮ್ಮ ಆಶೀರ್ವಾದನೂ ಇರಲಿ, ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಇದು ನನ್ನ ಶ್ರಮ ಅನ್ಬೋದು, ನಿಮ್ಮ ಅಂದರೆ ಪ್ರತಿಫಲ ಅಂತಲೂ ಅನ್ಬೋದು. ಯಾಕಂದರೆ ನೀವು ಅಷ್ಟು ಜನ ಸಪೋರ್ಟ್ ಮಾಡಿದ್ದೀರಲ್ಲ, ಸಪೋರ್ಟ್ ಮಾಡಿರೋದಕ್ಕೆ ಏನಾದರೂ ಒಂದು ಬೇಕಲ್ಲ, ಅದೇ ಇದು ಅಂತ ಅನ್ಬೋದು. ನನ್ನ ಖುಷಿಲಿ ನಿಮ್ಮ ಖುಷಿ ಇದೆ ಅಂತಲೂ ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ, ಆಗ್ತಾರೆ ವಿಡಿಯೋ ಎಲ್ಲ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಲೈವ್ ಮಾಡಿಲ್ಲ ಅಂತ. ಖಂಡಿತ ಲೈವ್ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಇವತ್ತು ಶುಕ್ರವಾರನೇ ವಿಡಿಯೋ ಮಾಡ್ತಾಯಿದ್ದೀನಿ, ಇದು ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಇವತ್ತಿಂದನೇ ಲೈವ್ ಸ್ಟಾರ್ಟ್ ಮಾಡ್ತೀನಿ. ಇದೇ ಥರ ನನಗೂ ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ತುಂಬ ಜನ ಆಸೆ ಇಟ್ಕೊಂಡು ಬಂದಿರ್ತಾರೆ, ಏನಾದರೂ ಒಂದು ಮಾಡೋಣ, ಒಂದು ನಮ್ಮದಲ್ಲಿರೋದು ಒಂದು ಗುರ್ತಿಸ್ಲಿ ಅಂತ ಅನ್ನೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಂದು ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಅಂದ್ಬಿಟ್ಟು. ಆಗುತ್ತೆ, ಸಕ್ಸಸ್ ಆಗ್ತೀನಿ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಬರಲಿ ಬಿಡಿ, ದುಡ್ಡು ಬರುತ್ತೆ ಅಂತಲ್ಲ, ಆದರೂ ಏನೋ ಒಂದು ಸಿಕ್ತು ಅಂದರೆ ಇದನ್ನ ಅನ್ಕೊಬೋದು. ಈ ಸಣ್ಣ ವಿಷಯನ ಇವ್ರೇನು ಈ ಥರ ಹಂಚ್ಕೊತಾ ಇದ್ದಾರೆ, ಇದನ್ನು ಹೇಳ್ಬೇಕಂತ. ಯಾಕಂದರೆ ಅದನ್ನು ಮಾಡಿರೋರಿಗೆ ಗೊತ್ತು. ವಿಡಿಯೋ ಮಾಡಬೇಕು, ವಾಯ್ಸ್ ಕೊಡಬೇಕು, ಎಡಿಟ್ ಮಾಡಬೇಕು, ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದು ಪ್ರತಿಫಲನೇ ಇದು ಅನ್ಬೋದು. ನನ್ನ ಖುಷಿ ಆಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಆಗ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.